ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ. ಇವತ್ತು 2ನೇ ಆಷಾಢ ಶುಕ್ರವಾರದ ಪೂಜೆ. ಟೆಂಪಲ್ಗೆ ಹೋಗಿ ನಿಂಬೆಹಣ್ಣಿನ ತುಪ್ಪದ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೊದಲನೇ ಆಷಾಢ ಶುಕ್ರವಾರ ಪೂಜೆನೂ ಕೂಡ ಟೆಂಪಲಲ್ಲಿ ನಿಂಬೆಹಣ್ಣಿನ ತುಪ್ಪದ ದೀಪ ಹಚ್ಚಿದೆ. ಹಾಗೆ ಇವತ್ತು ಕೂಡ 2ನೇ ಆಷಾಢದ ಶುಕ್ರವಾರದ ಪೂಜೆಯನ್ನು ಟೆಂಪಲಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಮಾರ್ನಿಂಗೇ ಪೂಜೆ ಎಲ್ಲ ಮುಗಿಸಿದ್ದೆ. ಬಟ್ ಈವ್ನಿಂಗ್ ದೀಪ ಹಚ್ಚೋದ್ರಿಂದ ಈವ್ನಿಂಗ್ ಕೂಡ ಮತ್ತೆ ಸ್ನಾನ ಮಾಡಿಕೊಂಡು ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೆ. ಕೂದಲು ತುಂಬ ಒದ್ದೆ ಆಗಿತ್ತು, ಅದನ್ನು ಒರೆಸ್ತಾ ಇದ್ದೆ. ಇವಾಗ ನೋಡ್ತಾ ಇರ್ಬೋದು, ಮಳೆ ಬಂದು ಇವಾಗ ನಿಂತಿದೆ. ಸೊ ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಹೊರಗಡೆ ಕೂದಲು ಆರಿಸ್ತಾ ಹೊರಗಡೆ ವ್ಯೂ ನೋಡೋಣ ಅಂತ ಬಂದೆ. ತುಂಬಾ ಚೆನ್ನಾಗಿದೆ. ನಾನು ಕೂದಲು ಡ್ರೈ ಮಾಡೋಕ್ಕೆ ಏರ್ ಡ್ರೈಯರ್ ಯೂಸ್ ಮಾಡ್ತೀನಿ. ಬಟ್ ಇವಾಗ ಟೈಮ್ ಇತ್ತಲ್ಲ, ಸೊ ಅದಕ್ಕೆ ನ್ಯಾಚುರಲಾಗಿ ಕೂದಲು ಒಣಗಲಿ ಅಂತ ಹಾಗೆ ಬಟ್ಟೆಲಿ ಒರೆಸ್ಕೊಂಡೆ. ಇವಾಗ ವೆದರ್ ನೋಡ್ತಾ ಆಚೆ ಹಾಗೆ ಕೂದಲನ್ನು ಕೂಡ ಡ್ರೈ ಮಾಡಿಕೊಂಡೆ. ಇವಾಗ ನೋಡ್ತಾ ಇರ್ಬೋದು, ಟೆಂಪಲ್ಗೆ ಹಣ್ಣನ್ನು ತಗೊಂಡು ಹೋಗಬೇಕು. ಅದಕ್ಕೋಸ್ಕರ ನಾನು ಇವಾಗ ಅದನ್ನು ಅಲ್ಲಿರ್ತಕ್ಕಂಥ ರಸನೆಲ್ಲ ತೆಗಿತಾ ಇದ್ದೀನಿ. ಈ ಥರ ಸ್ಪೂನಿಂದ ಅದನ್ನು ತೆಗೆದ್ರೂ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಆ ಥರ ನಿಮಗೆ ಕಷ್ಟ ಅಂತ ಅನಿಸಿದ್ರೆ ಈ ಥರ ರಸನ ಈ ಥರ ಚೆನ್ನಾಗಿ ಹಿಂಡಬೇಕು. ಹಿಂಡಾದಮೇಲೆ ಈ ಥರ ಮಾಡ್ಕೋಬೇಕು. ಈ ಥರ ನಿಂಬೆಹಣ್ಣಿನ ರಸ ಎಲ್ಲ ತೆಗೆದ ನಂತರ ಅದನ್ನು ಉಲ್ಟಾ ಫೋಲ್ಡ್ ಮಾಡಬೇಕು. ಆ ಥರ ಉಲ್ಟಾ ಫೋಲ್ಡ್ ಮಾಡಿದಾಗ ಅಲ್ಲಿಗೆ ನಾವು ತುಪ್ಪ ಹಾಕಿದಾಗ ಬತ್ತಿನ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ನಾನು 5 ದೀಪ ಹಚ್ಚೋದ್ರಿಂದ ನಾನು 5 ನಿಂಬೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ತುಪ್ಪ ಹಾಕ್ಬಿಟ್ಟು ನಾನು ಅಲ್ಲಿಗೆ ಹಸಿ ನೂಲು ಅಂತಾರಲ್ಲ ಅದನ್ನು ಹಾಕಿದ್ದೀನಿ. ಹಾಕಿ ಇಟ್ಟಾಗ ಅದನ್ನು ಇವಾಗ ಒಂದು 5 to 10 ಮಿನಿಟ್ಸ್ ಫ್ರಿಡ್ಜಲ್ಲಿ ಇಡ್ತೀನಿ. ಆವಾಗ ಏನಾಗುತ್ತೆ, ನಾವು ತುಪ್ಪ ಹಾಕಿರೋದ್ರಿಂದ ಅಲ್ಲಿ ತುಪ್ಪ ತುಂಬ ಗಟ್ಟಿಯಾಗುತ್ತೆ. ಗಟ್ಟಿಯಾದಾಗ ತುಂಬ ಚೆನ್ನಾಗಿ ಅಲ್ಲಿ ಬತ್ತಿಗೆ ಹೊಂದ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಗಟ್ಟಿಯಾಗಿದೆ ಅಂತ. ಅಲ್ಲಿಗೆ ನಾನು ಅರಿಶಿನ ಕುಂಕುಮ ಎಲ್ಲ ಮನೇಲೇ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಅದಕ್ಕೆ ಅಕ್ಕಿ ತೊಗೊಂಡೋಗ್ತಾ ಇದ್ದೀನಿ. ಅಕ್ಕಿನ ತಟ್ಟೆಗೆ ಹಾಕ್ಬಿಟ್ಟು ಅದ್ರ ಮೇಲೆ ದೀಪ ಹಾಕಬೇಕು. ಈ ಥರ ನಾವು ನಿಂಬೆಹಣ್ಣನ್ನು ಕಟ್ ಮಾಡಿ ಅಲ್ಲಿಗೆ ಹಾಕಿರ್ತೀವಲ್ಲ, ಅದನ್ನು ದೀಪಗಳನ್ನ ಈ ಥರ ಹಚ್ಚಬೇಕು. ಯಾವಾಗಲೂ ಅಷ್ಟೇ ಅಕ್ಕಿ ಹಾಕ್ಬಿಟ್ಟು ದೀಪ ಅಲ್ಲಿ ಇಟ್ಬಿಟ್ಟು ಆನಂತರ ಅಲ್ಲಿಗೆ ಹೂವೆಲ್ಲ ಮುಡಿಸಿ ಈ ಥರ ದೇವಿಗೆ ಅರ್ಪಿಸ್ಬೇಕು. ಚಾಮುಂಡೇಶ್ವರಿ ತಾಯಿಗೆ ದೀಪದ ಮುಖಾಂತರ ಆರತಿ ಬೆಳಗಬೇಕು. ನಂತರ ಚಾಮುಂಡೇಶ್ವರಿ ದೇವ್ರ ಪಕ್ಕದಲ್ಲೇ ಗಣಪತಿ ದೇವರಿತ್ತು, ದರ್ಶನ ಕೂಡ ಆಯಿತು.